ಸ್ನೇಹಿತರೆ, ಮಾರ್ಚ್ 6ನೇ ತಾರೀಕು ಸಂಜೆ 7:30 ಆಗ್ತಾ ಇದೆ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ತಿನ್ನೋಣ ಅಂತ ಇತ್ತು ಅಲ್ವಾ. ಸ್ನೇಹಿತರೆ, 6ನೇ ತಾರೀಕದು ಮಾರ್ನಿಂಗ್ ವಿಡಿಯೋ ಐ ಥಿಂಕ್ ಆಲ್ರೆಡಿ ಹಾಕಿದ್ದೀನಿ ನಾನು. ಅವತ್ತು ಈವ್ನಿಂಗು ಈ ರೀತಿ ನಾನೊಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂತ್ಕೊಂಡು ತಿನ್ನುವಾಗ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ರಿಲ್ಯಾಕ್ಸ್ ಫೀಲ್ ಅಲ್ಲಿ ಇದ್ದೆ. ಸ್ವಲ್ಪ ಕಾಲು ನೀಡ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಸ್ವಲ್ಪ ವರ್ಕೊಂಡು ಕೂತ್ಕೊಂಡ್ರೆ ಆರಾಮ್ ಅನ್ಸುತ್ತೆ. ಎಲ್ಲಾ ಹೆಣ್ಮಕ್ಳಿಗೂ ನಾ ಅದೇ ಹೇಳೋದು, ಎಷ್ಟೊತ್ತರ್ಗು ನಿಂತ್ಕೊಂಡು ಕೆಲಸ ಮಾಡ್ತಾನೆ ಇರ್ತೀರಾ. ನಾನು ಒಬ್ಳೆ ಎಲ್ಲ ಇಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಏನು ಕೆಲ್ಸದವ್ರನ್ನ ಯಾರನ್ನೂ ಇಟ್ಕೊಂಡಿಲ್ಲ ಅಲ್ವಾ. ಎಲ್ಲ ಕೆಲ್ಸಗಳು ನಾನೇ ಮಾಡ್ಕೊಳ್ತಾ ಇರ್ತೀನಿ ಪ್ರತಿಯೊಂದನ್ನು ಕೂಡ. ಸೊ ನನ್ನನ್ನು ನಾನು ರಿಲ್ಯಾಕ್ಸ್ಡ್ ಫೀಲ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಅದೇ ರೀತಿ ಎಲ್ಲ ಎಷ್ಟು ಹೆಣ್ಮಕ್ಳು ಮನೆಯಲ್ಲಿ ಎಷ್ಟು ಜನ ಇರ್ತಾರೆ, ಎಲ್ರಿಗೂ ಅಡಿಗೆ ಮಾಡೋದು, ಕೆಲಸ ಮಾಡೋದು, ಕ್ಲೀನಿಂಗ್ ಮಾಡೋದು ಎಲ್ಲವನ್ನೂ ಮಾಡ್ತಾ ಇರ್ತಾರೆ. ಸೊ ಅಂತವ್ರಿಗೆ ಹೇಳೋದಕ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಾಲ್ ನೀಡ್ಕೊಂಡು ಕೂತ್ಕೊಳ್ಳಿ. ಆರಾಮಾಗಿ ರಿಲ್ಯಾಕ್ಸ್ ಫೀಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಊಟ ಮಾಡುವಾಗ ನಾನು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀನಿ. ಸೊ ಕೆಲವೊಮ್ಮೆ ಮೇಲ್ ಕೂತ್ಕೊಳ್ತೀನಿ. ಒಂದೊಂದ್ಸತಿ ಒಂದೊಂದ್ ರೀತಿ ನೋಡಿ, ಇಲ್ಲಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ. ಈ ನಡುವಂತೂ ಆಲ್ಮೋಸ್ಟ್ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿರೋದು. ಇವತ್ತು ಆಲ್ರೆಡಿ 9ನೇ ತಾರೀಕು ಸೋಮವಾರ. ಸೊ ನಿನ್ನೆ ಎಲ್ಲ ಸ್ವಲ್ಪ ಶಾರ್ಟ್ ವಿಡಿಯೋಸ್ ಮಾಡಿದೆ, ವುಮೆನ್ಸ್ ಡೇ ಸ್ಪೆಷಲ್. ಸೊ ಇದೊಂದು ವಿಡಿಯೋ ಹಾಕ್ಬಿಡೋಣ ಈ ಚಾನಲ್ ಅಲ್ಲಿ ಅಂತ. ಇನ್ನ ಐ ಥಿಂಕ್ 1 or 2 ವಿಡಿಯೋಸ್ ವ್ಲಾಗ್ಸ್ ಬರುತ್ತೆ. ಅದಾದ್ಮೇಲೆ ನಾನು ರೆಗ್ಯುಲರ್ ಆಗಿ ಇನ್ನೊಂದು ಚಾನಲ್ ಇದೆ ನಂದು, ಚೈತ್ರ PVK ಅಂತ ಮಾಡ್ತೀನಿ ಅದನ್ನ. ಆ ಚಾನಲ್ ಆಕ್ಚುಲಿ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಇತ್ತು ಮುಂಚೆ. ನಾನು ಮಕ್ಕಳಿಗೆ ಸಂಗೀತ ಹೇಳ್ಕೊಡ್ತಾ ಇದ್ದೆ ಆನ್ಲೈನು. ಸೊ ವಿಡಿಯೋಸ್ ಕಳ್ಸೋದಕ್ಕೆ ಆಗಲ್ಲ ಅಂತ ಹೇಳಿ ಆ ಚಾನಲ್ ಮಾಡ್ಕೊಂಡಿದ್ದೆ. ಅದರಲ್ಲಿ ವ್ಲಾಗ್ಸ್ ಹಾಕ್ತೀನಿ. ಈಗ ನೀವೇನ್ ಫೋಟೋ ನೋಡ್ತೀರಾ, ಇದು ವಿನು ಕಳ್ಸಿದ್ದು ಆಕ್ಚುಲಿ ಫೋಟೋ. ಅವನವತ್ತು ಪಾಪ ಎಷ್ಟು ಬಟ್ಟೆಗಳೆಲ್ಲ ಇತ್ತು ಒಗ್ದು ಎಲ್ಲ ಏನು ಸ್ವಲ್ಪ ಏನು ಫಲಾಹಾರ ತಿನ್ಬೇಕು ಅಂತ ಹೇಳ್ತಿದ್ದ. ಸಂಕಷ್ಟಿ ಇದೆ, ಚತುರ್ಥಿ ಅಂತ ಅನ್ಬಿಟ್ಟು. ಹಾಗಾಗಿ ಸಂಕಷ್ಟಹರ ಗಣಪತಿ ಅಲ್ವಾ ಹೇಳುವಂಥದ್ದು. ಸೊ ಮನೆಲ್ಲ ಕ್ಲೀನ್ ಮಾಡಿ ನಂಗೆ ಹಾಗೆ ಫೋಟೋ ಕಳ್ಸಿದ್ದ. ಸೊ ಖುಷಿ ಆಯ್ತು. ಐ ಥಿಂಕ್ 6th or 7th ಯಾವತ್ತಿತ್ತು ಗೊತ್ತಿಲ್ಲ, ಬಟ್ ವಿನು ಹೇಳ್ದೆ ಸ್ವಲ್ಪ ಎಲ್ಲ ನೀಟ್ ಮಾಡಿ ಪೂಜೆ ಮಾಡಿದೆ, ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ. ಅವ್ರವ್ರ ಒಂದು ಭಕ್ತಿ, ಅವರವರ ಒಂದು ಪೂಜೆ ಪುನಸ್ಕಾರಗಳು, ಪ್ರತಿಯೊಬ್ಬರದು ನಂಬಿಕೆಗಳು, ಪ್ರತಿಯೊಬ್ಬರದು ಆಚರಣೆಗಳು ಡಿಫ್ರೆಂಟ್ ಇರುತ್ತಲ್ವಾ. ನಾವು ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟ್ ಮಾಡ್ಬೇಕು, ನಮ್ಮ ಪ್ರೀತಿ ಪಾತ್ರರಾದ್ರೂ ಕೂಡ ಅಲ್ವಾ. ಸೊ ನಾನು ಕೂಡ ಎಲ್ಲ ಪೂಜೆ ಮಾಡಿದೀನಿ, ಇಲ್ಲ ಅಂತಲ್ಲ. ನಮ್ಮ ಮನೇಲಿ ಅಮ್ಮ ಎಲ್ಲ ಹೇಳ್ಕೊಟ್ಟು ಎಲ್ಲ ಮಾಡಿಸಿದಾರೆ, ಎಲ್ಲ ಮಾಡಿದೀನಿ. ಬಟ್ ಜೀವನದ ಏಳು ಬೀಳುಗಳು ನನಗೆ ಸ್ವಲ್ಪ ಬೇರೆ ರೀತಿ ನಾನು ಇರೋ ತರ ಮಾಡಿದೆ. ಬಟ್ ಒಬ್ಬೊಬ್ಬರ ಆಚರಣೆಗಳು ಒಂದೊಂದ್ ರೀತಿ. ಪ್ರತಿಯೊಬ್ಬರ ಆಚರಣೆಗಳಿಗೂ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ನಂಗೆ ತುಂಬಾ ಖುಷಿ ಆಯ್ತು. ವಿನು ಎಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಹಚ್ಚಿ ಹೂವೆಲ್ಲ ಇಟ್ಟಿದ್ದು, ಕರ್ಕೆ ಎಲ್ಲ ಇಟ್ಟಿದ್ದಾನೆ ಗಣೇಶನ್ಗೆ ಅಲ್ಲಿ. ಸೊ ಎಲ್ಲ ದೇವ್ರುಗಳು ಇದೆ ಅಲ್ಲಿ. ಬಟ್ ಅವತ್ತು ಗಣಪತಿದು ಇತ್ತು ವಿಶೇಷ ಅಂತ ಹೇಳಿ ಗರ್ಕೆ ಕೂಡ ಇಟ್ಟಿದ್ದಾನೆ. ತುಂಬಾ ಖುಷಿ ಆಯ್ತು ದೀಪ ಎಲ್ಲ ಹಚ್ಚಿರೋದು ನೋಡಿ. ಸೊ ಈ ರೀತಿ ನಾವು ನಿತ್ಯ ಕೆಲಸಗಳನ್ನ ಮಾಡ್ಕೊಂಡು ನಾವು ಯಾವ ದೇವರನ್ನ ನಂಬ್ತೀವೋ ಆ ದೇವರಿಗೆ ಪ್ರೀತಿಯಿಂದ ಭಕ್ತಿಯಿಂದ ನಾವು ಫ್ರೆಂಡ್ಲಿಯಾಗಿ ಮಾತಾಡ್ಬೇಕು. ನಾವು ನಂಬುವಂತಹ ದೇವ್ರ ಹತ್ರ ಫ್ರೆಂಡ್ಲಿಯಾಗಿ ಮಾತಾಡಿದ್ರೆ, ಪ್ರೇಯರ್ಸ್ ಅಂದ್ರೆ ಪ್ರಾರ್ಥನೆ ಮಾಡಿದ್ರೆ ನಾವು ಅನ್ಕೊಂಡಿದ್ದು ಖಂಡಿತವಾಗ್ಲೂ ಈಡೇರುತ್ತೆ. ಸೊ ಇವತ್ತು ನಾನು ಹೆಲ್ತ್ ವಿಡಿಯೋ ಮಾಡ್ಲೇಬೇಕು ಅಟ್ ಎನಿ ಕಾಸ್ಟ್ ಇಟ್. ಸೊ ಹೇಗ್ ಟೈಮ್ ಹೋಗುತ್ತೆ ಗೊತ್ತಾಗ್ತಾ ಇಲ್ಲ. ಸೊ ವ್ಲಾಗ್ಸ್ ವಿಡಿಯೋ ಇನ್ನೊಂದು ಚಾನಲ್ ಬರುತ್ತೆ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಡೀಟೇಲ್ ಆಗಿ. ಸೊ ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.